ಬೆಂಗಳೂರಿನ ನಗರಸಪೇಟೆಯಲ್ಲಿ ಮೊನ್ನೆಯಷ್ಟೇ ಅಗ್ನಿ ಅವಘಡ ಸಂಭವಿಸಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಗರಸಪೇಟೆಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. 4 ಅಂತಸ್ತಿನ ಕಟ್ಟಡಕ್ಕೆ ಮತ್ತೆ ಬೆಂಕಿ ಬಿದ್ದಿರುವಂಥದ್ದು. ಧಗಧಗನೆ ಹೊತ್ತಿ ಉರಿದಿದೆ ಕಟ್ಟಡ. ಮತ್ತೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಪ್ಲಾಸ್ಟಿಕ್ ಗೋಡೌನ್ ಇದ್ದಂತಹ ಕಟ್ಟಡದಲ್ಲಿಯೇ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೇ ಕುಟುಂಬದ 4 ಸೇರಿ ಒಂದೇ ಕಟ್ಟಡದಲ್ಲಿದ್ದಂತಹ 5 ಜನ ಸಾವನ್ನಪ್ಪಿದ್ರು ಈ ಹಿಂದೆ ಬೆಂಕಿ ಕಾಣಿಸ್ಕೊಂಡಾಗ. ಅದೇ ಬಿಲ್ಡಿಂಗ್ನಲ್ಲಿ ಮತ್ತೀಗ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲೊಂದು ಪ್ಲಾಸ್ಟಿಕ್ ಗೋಡೌನ್ ಇತ್ತು. ಶಾರ್ಟ್ ಸರ್ಕ್ಯೂಟ್ ಆಗಿ ಮೊದಲು ಬೆಂಕಿ ಕಾಣಿಸ್ಕೊಂಡು ಇಡೀ ಮನೆಗೆ ಬೆಂಕಿ ಆವರಿಸಿತ್ತು. ಮೊನ್ನೆ ಅಷ್ಟೇ ಇದೇ ಘಟನಾ ಸ್ಥಳಕ್ಕೆ DCM DK ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಇಬ್ಬರು ಕಟ್ಟಡ ಮಾಲೀಕರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ಅದೇ ಬಿಲ್ಡಿಂಗ್ನಲ್ಲಿ ನಡೆದಿದೆ. ಮತ್ತೆ ಬೆಂಕಿ ಯಾಕೆ ಕಾಣಿಸ್ಕೊಳ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೊದಲೇನೆ ಇಕ್ಕಟ್ಟಾದಂತಹ ಪ್ರದೇಶ, ಅಲ್ಲಿ ಕಳೆದ ಬಾರಿ ಬೆಂಕಿ ಕಾಣಿಸ್ಕೊಂಡಾಗ ಅದನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೇಗೆಲ್ಲ ಹರಸಾಹಸ ಪಟ್ಟಿದ್ರು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಈಗ ಮತ್ತೆ ಅದೇ ಬಿಲ್ಡಿಂಗ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ದಟ್ಟ ಹೊಗೆ ಆವರಿಸಿದೆ. ನಗರಸಪೇಟೆಯ 4 ಅಂತಸ್ತಿನ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಪದೇ ಇದೇ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಆ ಕಟ್ಟಡದ ಅಕ್ಕಪಕ್ಕ ಇರೋರಿಗೆ, ಸ್ಥಳೀಯರಲ್ಲಿ ಈಗ ಆತಂಕ ಕೂಡ ಮನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಒಂದೇ ಕುಟುಂಬದ 4 ಸೇರಿ 5 ಜನ ಒಂದೇ ಕಟ್ಟಡದಲ್ಲಿದ್ದವರು ಈ ಹಿಂದೆ ಇದೇ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಸಾವನ್ನಪ್ಪಿದ್ರು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಮ್ಮೆ ಈಗ ಅದೇ ಬಿಲ್ಡಿಂಗ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಈಗ ಬೆಂಕಿ ಕಾಣಿಸ್ಕೊಂಡಿದ್ದು, ಏನಾಗ್ತಾ ಇದೆ ಘಟನಾ ಸ್ಥಳದಲ್ಲಿ ಅಂತ ಹೇಳಿ? ಪ್ರೇಮ ಗಮನಿಸ್ತಾ ಇರ್ಬೋದು, ನಾನು ವಿಜುವಲ್ಸ್ ಅನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಗಮನಿಸ್ತಾ ಇದ್ರಿ, ಇದು 4 ಅಂತಸ್ತಿನ ಕಟ್ಟಡ. ಮೊನ್ನೆ ಆದಂತಹ ಸಂದರ್ಭದಲ್ಲಿ 4ನೇ ಅಂತಸ್ತಿನಲ್ಲಿ ಬೆಂಕಿ ಇತ್ತು. ಬಟ್ ಆದ್ರೆ ಇವತ್ತು 3ನೇ ಅಂತಸ್ತಿಗೆ ಇಳಿದಿರುವಂತದ್ದು. 2 ಮೇಲ್ಭಾಗ ಅಂದ್ರೆ ಕಟ್ಟಡದಲ್ಲಿ ಮೇಲಿನ 2 ಫ್ಲೋರ್ಗಳಲ್ಲಿ ವಾಸ ಇದ್ರು. ಅದನ್ನ ಹೊರತುಪಡಿಸಿದ್ರೆ ಕೆಳಗಡೆ 2 ಫ್ಲೋರ್ಗಳಲ್ಲಿ ಗೋಡನ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಒಂದಷ್ಟು ಪ್ಲಾಸ್ಟಿಕ್ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲವನ್ನು ಕೂಡ ಇಟ್ಟಿದಂತ ಕಾರಣಕ್ಕಾಗಿ ಸದ್ಯ ಆ ಬೆಂಕಿ ಬೇರೆ ಕಡೆಗೆ ಹರಡಿರುವಂತ ಕಾರಣಕ್ಕಾಗಿ ಇವತ್ತು 3ನೇ ಫ್ಲೋರ್ಗೆ ಬೆಂಕಿ ಹರಡಿರುವಂತದ್ದು. ಮಧ್ಯಾಹ್ನ ಸುಮಾರು 3 ಗಂಟೆ ಸುಮಾರಿಗೆ ಬೆಂಕಿ ಮತ್ತೆ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಅದಾದ ಬಳಿಕ ಹಂತವಾಗಿ ಮತ್ತೆ ಜೋರಾಗಿದೆ. 3ನೇ ಫ್ಲೋರ್ನಲ್ಲಿ ಹತ್ತಿ ಉರಿತಾ ಇದೆ. ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಆ ಬೆಂಕಿಯನ್ನು ನಂದಿಸುವಂತ ನಿಟ್ಟಲ್ಲಿ ಹೊರಭಾಗದಿಂದ ನೇರವಾಗಿ ತೆಗೆದುಕೊಂಡು ಬಂದು ಪೈಪ್ಗಳನ್ನೆಲ್ಲವನ್ನು ಕೂಡ ಹಾಕೊಂಡು ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಸಂಪೂರ್ಣವಾಗಿ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಕಾರಣ ಪ್ಲಾಸ್ಟಿಕ್ ಇರುವಂತಹ ಕಾರಣಕ್ಕಾಗಿ, ಜೊತೆಗೆ ಒಂದಷ್ಟು ರಟ್ಟು ಸೇರಿದಂತೆ ಬೇರೆ ಆದಂತಹ ವಸ್ತುಗಳು ಇದ್ದಂತ ಕಾರಣಕ್ಕಾಗಿ ಬೆಂಕಿಯನ್ನು ನಂದಿಸೋದಕ್ಕೆ ಬಹಳ ಹರಸಾಹಸವನ್ನು ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಅಷ್ಟೇ ಅಲ್ಲ, 1-2 ಸಿಲಿಂಡರ್ಗಳು ಕೂಡ ಇದೆ ಎನ್ನುವಂತ ಒಂದಷ್ಟು ಆತಂಕದ ವಿಚಾರವನ್ನ ಇಲ್ಲಿನ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ನನ್ನೊಟ್ಟಿಗೆ ನಗರಪೇಟೆಯ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಈಗ 4ನೇ ಫ್ಲೋರ್ನಿಂದ 3ನೇ ಫ್ಲೋರ್ಗೆ ಬೆಂಕಿ ಹರಡ್ತಾ ಇದೆ. ಏನಿದೆ 3ನೇ ಫ್ಲೋರಲ್ಲಿ, ಏನಾಗಿದೆ? ಅಲ್ಲೇ ಗೋಡೌನ್ ಇದೆ. ಗೋಡೌನಲ್ಲಿ ಏನು ಐಟಮ್ ಇದೆ ಪಕ್ಕ ನಮಗೆ ಗೊತ್ತಿಲ್ಲ. ಅವ್ರ ಗೋಡೌನ್ಗೆ ಗೊತ್ತು. ಸ್ಟೀಲ್ ಪಾತ್ರೆ ಇರ್ಬೋದು, ಇಲ್ಲ ಇದು ಮ್ಯಾಟ್ ಇರ್ಬೋದು, ಪ್ಲಾಸ್ಟಿಕ್ದು ಅಂಥದ್ದು ಐಟಮ್ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ 3rd ಫ್ಲೋರು 4th ಫ್ಲೋರ್ದು ಹೊಗೆ ಕಮ್ಮಿ ಆಗಿಲ್ಲ. ಬೆಂಕಿ ಕಮ್ಮಿ ಆಗಿದ್ದು, ಹೊಗೆ ಕಮ್ಮಿ ಆಗಿಲ್ಲ. ತಿರ್ಗಾ ಬೆಂಕಿ ಆಗಿದ ತಕ್ಷಣ ಗಾಡಿ ಬಂದಿದೆ, ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ತಾವು ಈ ವ್ಯಾಪ್ತಿಯಲ್ಲಿರುವಂತಹ ಜವಾಬ್ದಾರಿ ಇರೋದ್ರಿಂದ ತಮಗೂ ಕೂಡ ಜವಾಬ್ದಾರಿ ಇರುವಂಥ ಕಾರಣಕ್ಕಾಗಿ ಇಲ್ಲಿರುವಂಥವ್ರಿಗೆ, ಸ್ಥಳೀಯರಿಗೆ ಏನಾದರೂ ಸೂಚನೆಗಳನ್ನ ಕೊಟ್ಟಿದ್ದೀರಾ, ಹೇಗೆ? ಹೌದು, ಅಕ್ಕಪಕ್ಕ ಅವರಿಗೆ ನಾವೆಲ್ಲ ಇವತ್ತು ಹೊರಗಡೆ ಕಳಿಸಿದ್ದೀವಿ. ಅಕ್ಕಪಕ್ಕ ಅವರಿಗೆ ಎಲ್ಲರಿಗೆ ಹೊರಗಡೆ ಕಳಿಸಿದ್ದೀವಿ. ಇದು ಕ್ಲಿಯರ್ ಆಗೋ ತನಕ ಯಾರು ಇಲ್ಲಿ ಇರಬೇಡಿ, ಏನು ಅಕ್ಕಪಕ್ಕನೂ ಆಗೋದಕ್ಕೆ ಅವಕಾಶ ಇರ್ತದೆ, ಇದಕ್ಕೆ ಇರಬೇಡಿ ಅಂತ ನಾವು ಹೊರಗಡೆ ಕಳಿಸಿದ್ದೀವಿ. ಇದಾದ್ಮೇಲೆ ಈಗ ಮತ್ತೆ ಮುಂದುವರಿಯುವಂಥ ಸಾಧ್ಯತೆ ಇದೆ, ಬೆಂಕಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ನೋಡಿ. ಇವಾಗ ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ಅಂತ ಪೊಲೀಸ್ನವರು ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ ನಾವು ಬರ್ತೀವಿ, ಎಲ್ಲಿಂದ ಶುರು ಮಾಡೋಕ್ಕಾಗತ್ತೆ ನೋಡ್ತೀವಿ. ಒಂದೊಂದು ಕ್ಲಿಯರ್ ಮಾಡೋನೆ ಟೆಂಪೋ ಎಲ್ಲ ಕೂಲಿ ಸ್ವಲ್ಪ ರೆಡಿ ಮಾಡಿಕೆ ಒಂದೊಂದು ಕ್ಲಿಯರ್ ಮಾಡೋಕೆ ಎಷ್ಟು ಆಗುತ್ತೆ ಇಷ್ಟು ಮಾಡ್ತಾ ಹೋಗೋನೆ, ಆವಾಗ ಕ್ಲಿಯರ್ ಆಗುತ್ತೆ. ಇನ್ನೂ ಏನಾದರೂ ಸಿಲಿಂಡರ್ ಹೇಳ್ತಾ ಇದ್ದಾರೆ ಒಂದು ಮನೆಯಲ್ಲಿ ಇರ್ಬೋದು ಅಂತ. ಇದಕ್ಕೆ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದೇ ಆತಂಕವನ್ನು ಹೆಚ್ಚು ಮಾಡ್ತಾರೆ. ಆತಂಕ ತುಂಬ ಇದೆ. ಇದು ಈ ಭಾಗದ ಅಧ್ಯಕ್ಷರ ಮಾತು. ಅಂದ್ರೆ ನಗರಪೇಟೆ ಟ್ರೇಡರ್ಸ್ ಅಸೋಸಿಯೇಷನ್ ಏನಿದೆ ಇದರ ಅಧ್ಯಕ್ಷರ ಮಾತು. ಮನೆಯ ಒಳಭಾಗದಲ್ಲಿ 1-2 ಸಿಲಿಂಡರ್ಗಳು ಕೂಡ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ನೆರೆ ಮನೆಯವರೆಲ್ಲರನ್ನ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಫೈರ್ ಡಿಪಾರ್ಟ್ಮೆಂಟ್ ಕೂಡ ಆದಷ್ಟು ಬೇಗ ಬೆಂಕಿಯನ್ನು ನಂದಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರೇಮ್, ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.